ಮೊದಲಿಗೆ ಅಜ್ಜಿ ನಾನೇನು ಸಮಾಧಾನ ಹೇಳಿದ್ರೂ ಕೇಳ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ಎದೆ ನೋವು ಅಂತ ಶುರುವಾಗ್ಬಿಡ್ತು. ಆಗ ನಚ್ಚಿ ನಾನು ಅಮ್ಮನಿಗೆ ಮತ್ತೆ ಬರೋ ಮಾತ್ರೆ ಕೊಟ್ಟು ಮಲಗಿಸಿದೆ. ಆಗ ರಾಮ್ ಎದ್ಮೇಲೆ ಮತ್ತೆ ಶುರು ಹಚ್ಕೊತಾಳೆ ಶ್ರವಣ. ಆಗ ಅಜಿತ್ ಒಬ್ಬೊಬ್ಬರು ನನಗೆ ಈ ಥರ ಟೆನ್ಷನ್ ಕೊಡಬೇಡಿ. ಈಗ ಏನು ಭೂಮಿನ ನಾನು ರೂಮ್ ಒಳಗಡೆ ಕರ್ಕೋಬೇಕು ಅಷ್ಟೇ ತಾನೇ? ಹಾಂ ಅಷ್ಟೇ ಅಂತ ಎಲ್ಲರೂ ಅಂತಾರೆ. ಹಾಳಾಗಿ ಹೋಗ್ಲಿ, ಬರೋಕೆ ಹೇಳಿ. ಆಗ ಅಜ್ಜಿ ಕಿತ್ತಾಡ್ಕೊಂಡಿರೋರು ನೀವು ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಇದರಲ್ಲಿ ನಾವು ನಿಮಗೆ ರಾಯಭಾರಿಯಾಗಿ ಕೆಲಸ ಮಾಡಬೇಕಾ? ಇದ್ರೆ ನಿನ್ನ ಹೆಂಡತಿನ ಕರ್ಕೋ, ಬೇಡವಾ ಬಿಟ್ಬಿಡು. ಇವನು ಆಯಿತು, ಇವನ ಹೆಂಡತಿ ಆಯಿತು, ಏನಾದರೂ ಮಾಡ್ಕೊಳ್ಳಿ. ಆಗ ರಾಮ್ ಅತ್ತೆ ಟೆನ್ಷನ್ ಮಾಡ್ಕೋಬೇಡಿ. ನೋಡು ಅಜಿತಾ, ನಿಮ್ಮಮ್ಮ ಚೆನ್ನಾಗಿರಬೇಕು ಅಂದರೆ ನೀನೇ ಭೂಮಿ ಜೊತೆ ಮಾತಾಡಬೇಕು, ಹೊಂದಾಣಿಕೆ ಮಾಡ್ಕೋಬೇಕು, ಅವಳನ್ನು ನಿನ್ನ ರೂಮಿಗೆ ಸೇರಿಸ್ಕೋಬೇಕು. ಆಗ ಸತ್ಯನ ಅದೇ ಆ್ಯಂಬುಲೆನ್ಸ್, ಅದೇ ಆಸ್ಪತ್ರೆ, ಅದೇ ಬೆಡ್. ಆಗ ಅಜಿತ್ ಸತ್ಯನ ಎಲ್ಲರ ಜೊತೆ ನೀವು ಸೇರ್ಕೋಬೇಡಿ. ಗಾಯದ ಮೇಲೆ ಖಾರ ಪುಡಿ ಹಾಕ್ತಿರಲ್ಲ ನೀವೂ. ಸರಿ, ಹಾಳಾಗಿ ಹೋಗಲಿ, ನಾನೇ ಮಾತಾಡ್ತೀನಿ. ಆದರೆ ಒಂದು ವಿಚಾರ, ನಾನು ನನ್ನ ಆತ್ಮಗೌರವ ಸ್ವಾಭಿಮಾನನ ಬಿಟ್ಟು ತಲೆ ತಗ್ಗಿಸ್ತೀನಿ ಅಂತ ಹೇಳಿದರೆ ಅದು ಅಮ್ಮನ ವಿಚಾರಕ್ಕೆ ಮಾತ್ರ. ಆಗ ದೇವಯಾನಿ ಎಲ್ಲ ಸರಿ ಕಂದ, ಈಗ ನೀನು ಕರೆದ್ರೆ ಅವಳು ಬರಬೇಕಲ್ಲ. ಆಗ ಸತ್ಯನ ಅಯ್ಯೋ ನಾನು ಅವಳ ಜೊತೆಗೆ ಆಗಲೇ ಮಾತಾಡಿದೆ ಕಣಪ್ಪ, ಆದರೆ ಯಾವುದೇ ಕಾರಣಕ್ಕೂ ನಿನ್ನ ರೂಮಿಗೆ ಕಾಲಿಡಲ್ಲ ಅಂತ ಹೇಳಿಬಿಟ್ಲು. ಆಗ ಶ್ರವಣ್ ಎಷ್ಟೇ ಆಗಲಿ ನಿನ್ನ ಹೆಂಡ್ತಿನೇ ಅಲ್ವೇನಪ್ಪ, ನಿನ್ನಷ್ಟೇ ಕೋಪ ಅವಳಿಗೂ ನಿನ್ನ ಮೇಲೆ ಇದೆ. ಒಂದು ಕೆಲಸ ಮಾಡ್ತೀವಿ. ಆಗ ರಾಮ್ ಭೂಮಿ ಜೊತೆ ಮಾತಾಡಿ ಅವಳನ್ನು ಕನ್ವಿನ್ಸ್ ಮಾಡಿ ನಿನಗೊಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ನಾನು. ಆಗ ಅಜಿತ್ ಏನು ಅಪಾಯಿಂಟ್ಮೆಂಟಾ? ಅವಳೇನು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅನ್ಕೊಂಡಿದ್ದಾಳ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ, ಅದು ನನಗೆ? ಆಗ ಅಜ್ಜಿ ಇದು ಸರಿ ಬರಲ್ಲ, ನೀನು ಆಸ್ಪತ್ರೆಗೆ ಫೋನ್ ಮಾಡು ನಚ್ಚಿ. ಆಗ ಅಜಿತ್ ಆಯಿತು ಅಪಾಯಿಂಟ್ಮೆಂಟ್ ಕೊಡಿಸಿ, ನಾನು ಮಾತಾಡ್ತೀನಿ. ಆಗ ಸತ್ಯನ ಸರಿನಪ್ಪ, ಭೂಮಿ ಹತ್ರ ಹೋಗೋಣ, ಪಾಪ ಅವಳು ಏನು ಹೇಳ್ತಾಳೋ ನೋಡೋಣ, ಸರಿನಾ? ಬನ್ನಿ. ಆಗ ಭೂಮಿ ಏನಿದು ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ನಿಂತಿದ್ದೀರಲ್ಲ, ನನ್ನ ಇಲ್ಲಿ ಕರೆಸಿದ್ದೆ ನೀವೆಲ್ಲರೂ ನನ್ನ ಜೊತೆ ಮಾತಾಡಬೇಕು ಅಂತ. ಬಂದಾದ್ಮೇಲೆ ಯಾರು ಉಸಿರೇ ತೆಗಿತಾ ಇಲ್ಲ ಅಲ್ಲ, ನೀವು ಈ ರೀತಿ ನಿಂತಿದ್ರೆ ನಾನು ಏನು ಅನ್ಕೋಬೇಕು? ಯಾರಾದರೂ ಮಾತಾಡಿ ಅಲ್ವಾ? ಸತ್ಯನಾ ದೊಡ್ಡ ಸಾಹೇಬ್ರೆ, ನೀವಾದರೂ ಮಾತಾಡಿ. ಆಗ ರಾಮ್ ಶ್ರವಣ ಹೇಳ್ಬಿಡೋಣ. ಸರಿ ಬಾವ, ಎಷ್ಟೇ ಆಗಲಿ ಅವಳು ಈ ಮನೆ ಸೊಸೆ ಅಲ್ವಾ, ಇವಾಗ ವಿಷಯ ಮುಚ್ಚಿಟ್ಟು ನಾಳೆ ದಿನ ಗೊತ್ತಾದರೆ ಕೋಪ ಮಾಡ್ಕೋತಾಳೆ, ಹೇಳ್ಬಿಡಿ. ಆಗ ದೇವಯಾನಿ ಹೌದು ಮುಚ್ಚಿಟ್ರೆ ನಾಳೆ ದಿನ ನನಗೆ ಯಾಕೆ ಹೇಳಿಲ್ಲ ಅಂತ ಭೂಮಿ ಕೋಪ ಮಾಡ್ಕೋಬಹುದು. ಆಗ ಭೂಮಿ ಅಯ್ಯೋ ಅಂಥದ್ದೇನಾಯ್ತು? ಈಗ ನೀವೆಲ್ಲರೂ ಈ ರೀತಿ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ, ನನಗೆ ತುಂಬ ಭಯ ಆಗುತ್ತೆ, ದಯವಿಟ್ಟು ಅದೇನೋ ಆಯಿತು ಅಂತ ಹೇಳಿ. ಆಗ ನಚ್ಚಿ ಅತ್ತಿಗೆ ಆಗಲೇ ನೀವು ಅಮ್ಮನಿಂದ ತಪ್ಪಿಸ್ಕೊಂಡು ಲಕ್ಷ್ಮಕ್ಕನ ಕರ್ಕೊಂಡು ಮನೆಯೊಳಗಡೆ ಹೋದ್ರಲ್ಲ? ಹೌದು ಮೈದು. ಅತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು, ಲಕ್ಷ್ಮಕ್ಕ ಏನು ಹೇಳ್ಬಿಡ್ತಾರೋ ಅನ್ನೋ ಭಯದಲ್ಲಿ ನಾನು ಅಕ್ಕನ ಕರ್ಕೊಂಡು ಒಳಗೆ ಹೋದೆ. ಏನಾಯ್ತದಕ್ಕೆ? ಆಗ ಶ್ರವಣ್ ನೀನೇನೋ ಕರ್ಕೊಂಡು ಹೋದೆ, ಆಮೇಲೆ ಇಲ್ಲಿ ಏನಾಯ್ತು ಅಂತ ಗೊತ್ತಾ? ಏನಾಯ್ತು? ಆಗ ರಾಮ್ ದುರಂತ ಆಗಿ ಹೋಯ್ತು. ದುರಂತನ? ಏನದು? ಸಂಗೀತ ಎದೆ ಹಿಡ್ಕೊಂಡು ಕುಸ್ತು ಬಿದ್ಲು ಅಂತ ಹೇಳ್ತಾರೆ. ಅಯ್ಯಯ್ಯೋ ಇಷ್ಟೆಲ್ಲ ಆಯ್ತಾ? ಆಗ ಸತ್ಯಣ್ಣ ಹೌದು ಭೂಮಿ, ನಿದ್ದೆಯಿಂದ ಎದ್ಮೇಲೆ ಏನು ಅವಾಂತರ ಮಾಡ್ತಾರೋ ಅಂತ ಎಲ್ಲರೂ ನಡುಕ್ತಾ ಇದ್ದಾರೆ ನೋಡು. ಆಗ ಶ್ರವಣ್ ಹೌದು ಭೂಮಿ ನೋಡು, ಅದು ನೆನೆಸ್ಕೊಂಡ್ರೆ ಕೈಯೆಲ್ಲ ಹೇಗೆ ನಡುಕ್ತಾ ಇದೆ ಅಂತ. ಭಾವ ನಿಮ್ಮ ಕೈ ನಡುಕ್ತಾ ಇಲ್ವಾ? ಕಾಲು ನಡುಕ್ತಾ ಇದೆ ನೋಡಮ್ಮ, ನಿಮ್ಮ ಮಾವನ ಕಾಲು ನಡುಕ್ತಾ ಇದೆ. ಅಯ್ಯಯ್ಯೋ ಇವಾಗ ನಾನು ಏನು ಮಾಡಲಿ? ಆಗ ಪಲ್ಲವಿ ನೀನು ತಕ್ಷಣ ಅಜಿತನನ ರೂಮಿಗೆ ಸೇರ್ಕೋಬೇಕು. ಇಲ್ಲ, ನನಗೆ ಅವರ ರೂಮಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಆಗ ಅಜ್ಜಿ ನೀನು ಹೋದ್ರೆ ಹೋಗು, ಬಿಟ್ರೆ ಬಿಡು. ನಚ್ಚಿ ಯಾವುದಕ್ಕೂ ಒಂದು ಆಂಬ್ಯುಲೆನ್ಸ್ಗೆ ರೆಡಿ ಮಾಡಿ ಇರೋಕೆ ಹೇಳು. ಸಂಗೀತ ಎದ್ಮೇಲೆ ಏನಾಗುತ್ತೆ ಅಂತ ನೆನೆಸ್ಕೊಂಡ್ರೇನೆ ಕಣ್ಣಿಗೆ ಕತ್ಲು ಬರ್ತಾ ಇದೆ ನನಗೆ. ಆಗ ದೇವಯಾನಿ ಫೋನ್ ಮಾಡೋದಕ್ಕಿಂತ ಆಂಬ್ಯುಲೆನ್ಸ್ ಇಲ್ಲೇ ಕರೆಸಿ ಇಟ್ಕೊಂಡು ಬಿಟ್ರೆ ಮನೆ ಮುಂದೆ ಒಳ್ಳೇದಲ್ವಾ? ಆಗ ಅಂಜು ಕರೆಕ್ಟು, ಅತ್ತೆಗೇನಾದರೂ ಆಗಿ ನಾವು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ಬರೋಷ್ಟರಲ್ಲಿ ಅತ್ತೆಗೇನಾದರೂ ಆಗಿಬಿಟ್ರೆ? ಆಗ ಭೂಮಿ ನಾನು ಹೋಗ್ತೀನಿ, ನಾನು ಸಾಹೇಬ್ರ ರೂಮ್ಗೆ ಹೋಗ್ತೀನಿ. ಆದರೆ ಸಾಹೇಬ್ರು ಇದಕ್ಕೆ ಒಪ್ತಾರಾ? ಆಗ ರಾಮ್ ಅವನು ಆಗಲೇ ಅದನ್ನು ಅಂತಿರ್ತಾರೆ. ಅಷ್ಟರಲ್ಲಿ ಶ್ರವಣ್ ರಾಮ್ ಅವರ ಕಾಲು ತುಳಿತಾರೆ. ಅಯ್ಯಯ್ಯೋ ಏನಾಯ್ತು ಮಾವ? ಅದು ಆನೆ ಗಾತ್ರದ ಇರುವೆ ತುಳಿತು ಇಲ್ಲ ಕಚ್ಚಿಬಿಡ್ತು. ಅಯ್ಯೋ ಹುಷಾರು ಮಾವ. ಆಯ್ತಮ್ಮ, ಈಗ ನಾನು ಏನು ಮಾಡಲಿ? ನಮ್ಮ ಸಾಹೇಬ್ರಿಗೆ ನನ್ನ ಕಂಡ್ರೇ ಆಗಲ್ವಲ್ಲ, ಅವರು ನನ್ನ ಸೇರಿಸ್ತಾರ? ಆಗ ಶ್ರವಣ್ ಒಂದು ಕೆಲಸ ಮಾಡ್ತೀವಿ, ನಾವೆಲ್ಲ ಸೇರಿ ಅವನ ಜೊತೆ ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ, ನೀವಿಬ್ಬರು ಕೂತು ಮಾತಾಡಿ. ಏನು ಅಪಾಯಿಂಟ್ಮೆಂಟಾ? ಏನು ಜಿಲ್ಲೆ ಕಲೆಕ್ಟ್ರಾ ಅವರು? ಆಗ ನಚ್ಚಿ ಸೇಮ್ ಡೈಲಾಗ್. ಹಾಂ ಏನು? ಆಗ ಅಜ್ಜಿ ಏನೂ ಇಲ್ಲ, ನನ್ನ ಮಗಳಿಗೋಸ್ಕರ ಇಬ್ಬರು ಇಳಿದು ಬಂದು ಕಾಪಾಡಿ ಅಮ್ಮ ಅವಳನ್ನು. ಆಗ ಭೂಮಿ ನಮ್ಮತ್ತೆಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಕತ್ತೆ ಕಾಲಾದರೂ ಹಿಡಿತೀನಿ. ಆಗ ಸತ್ಯನ ಕತ್ತೆನೇ ಕಳಿಸ್ತೀವಿ.
ಏನು? ಇಲ್ಲ, ನಾವೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ನ ಅರೇಂಜ್ ಮಾಡ್ತೀವಿ, ನಿನಗೆ ತಿಳಿಸ್ತೀವಿ ಅಂತ ಹೇಳೋಕೆ ಹೊರಟೆ ಅಷ್ಟೇ. ಏನಂತೀರಿ? ಸರಿ ಆಯಿತು, ನನಗೆ ಸ್ವಲ್ಪ ಕೆಲಸ ಇದೆ ಒಳಗೆ. ಆಗ ಶ್ರವಣ್, ಅಬ್ಬಾ ನಚ್ಚಿ, ಕರೆಕ್ಟಾಗಿ ಕೇಳಿಸ್ಕೊ. ನೀನು ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಒಟ್ನಲ್ಲಿ ಈ ಮೀಟಿಂಗು ರಮಣೀಯವಾಗಿ, ರೊಮ್ಯಾಂಟಿಕ್ ಆಗಿ, ರಸವತ್ತಾಗಿ ಇರಬೇಕು. ನಿನ್ನ ಜವಾಬ್ದಾರಿ. ಹೇ ಮಾವ, ಯಾರಿಗೆ ಹೇಳ್ತಾ ಇದ್ದೀರಾ? ನೀವು ಹೇಳಿದ ಹಾಗೆ ಆ ಮೀಟಿಂಗ್ ರಮಣೀಯವಾಗಿ, ರಸವತ್ತಾಗಿ, ರೊಮ್ಯಾಂಟಿಕ್ ಆಗಿ ಇರುತ್ತೆ ಬಿಡಿ. ಆಗ ದೇವಯಾನಿ, ಅಯ್ಯೋ ಸರಿ, ಮುಂದೆ? ಆಗ ರಾಮ್, ಮುಂದೆ ಏನೂ ಇಲ್ಲ, ನಾವು 2 ಟೀಮ್ ಆಗಿ ಅವರಿಬ್ಬರಿಗೂ ಬ್ರೈನ್ ವಾಶ್ ಮಾಡಿದರೆ ಮುಗೀತು. ಆಗ ಸತ್ಯನ, ಶವಾಶ್ ರಾಮಣ್ಣ. ಆಗ ಅಜಿತ್, ಅವಳು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ನನ್ನ ಜನ್ಮ ಪಾವನ. ಆಗ ಭೂಮಿ, ಸಾಹೇಬ್ರು ನನ್ನ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಅದು ನನ್ನ ಪೂರ್ವ ಜನ್ಮದ ಪುಣ್ಯನೇ. ಆಗ ಅಜಿತ್, ಎಲ್ಲ ಸೇರ್ಕೊಂಡು ನನ್ನ ಯಾವ ಲೆವೆಲ್ಗೆ ಇಳಿಸ್ಬಿಟ್ರಿ ಮಾವ. ಆಗ ಭೂಮಿ, ಎಲ್ಲ ನನ್ನ ಹಣೆ ಬರಹ, ಏನ್ ಮಾಡೋದು. ಆಗ ಸತ್ಯನ, ಹೋಗ್ಲಿ ಬಿಡಪ್ಪ, ನನಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. ನೋಡು, ನೀನು ಇಷ್ಟೊಂದು ಫೀಲ್ ಮಾಡ್ಕೊಂಡು ಅವಳ ಜೊತೆ ಏನು ಮಾತಾಡೋದು ಬೇಡ, ಹೋಗೋದು ಬೇಡ, ಹೋಗ್ಲಿ ಬಿಡು. ಆಗ ಶ್ರವಣ್, ನೀನೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲ ಗಂಡಸರಿಗೂ ಇದೇ ಗೋಳು. ಹೆಂಡತಿ ಜೊತೆ ಇದ್ದಾಗ ಅವಳ ಬೆಲೆ ಗೊತ್ತಾಗಲ್ಲ, ಅದೇ ಅವಳು ದೂರ ಹೋದಾಗ ಗೊತ್ತಾಗುತ್ತೆ. ನನ್ನನ್ನ ಕೇಳು, ಹೆಂಡತಿನ ಕಳ್ಕೊಂಡಿದ್ ನೋವು ಏನು ಅಂತ. ಯಾರೋ ಕಣ್ಣು ಹೋದ್ಮೇಲೆ ಸೂರ್ಯ ನಮಸ್ಕಾರ ಮಾಡಿದ್ರಂತೆ. ಒಂದ್ ಕಾಲದಲ್ಲಿ ಶಾರದಾ ನನ್ನ ಜೊತೆ ಜಗಳ ಆಡದಿರೋ ದಿನಾನೇ ಇಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಮುನ್ಸ್ಕೊಂಡು ಮಾತು ಬಿಟ್ಟು ಬಿಡೋಳು. ಇವತ್ತು ಅವಳು ಮಾತಾಡಬೇಕು ಅಂದ್ರೂ ಮಾತು ಬರ್ತಿಲ್ಲ. ನನ್ನನ್ನು ನೋಡಿ ಬಾಯಿ ತುಂಬ ಒಂದೇ ಒಂದು ಸಲ ರೀ ಅಂತ ಕರೀಲಿ ಅಂತ ಕನಸು ಕಾಣ್ತಾ ಇದ್ದೀನಿ. ಆಗ ದೇವಯಾನಿ, ಗಂಡನ ಬೆಲೆ ನನ್ನ ಹಾಗೆ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು ಭೂಮಿ. ಚೆನ್ನಾಗಿದ್ದು ಎಷ್ಟು ಬೇಕಾದರೂ ಹೊಡೆದಾಡ್ಕೊಳ್ಳಿ, ಬಡ್ದಾಡ್ಕೊಳ್ಳಿ, ಗಲಾಟೆ ಮಾಡ್ಕೊಳ್ಳಿ, ಆದರೆ ಒಟ್ಟಿಗೆ ಇರಿ. ಗಂಡನ ಬೆಲೆ ಏನು ಅಂತ ಅವರನ್ನು ಕಳ್ಕೊಂಡ್ಮೇಲೇ ಗೊತ್ತಾಗೋದು. ಆಗ ರಾಮ್, ಸಮಸ್ಯೆಗಳು ಗಾಳಿ ಮಳೆಯಂತೆ ಇವತ್ತು ಇರುತ್ತೆ, ನಾಳೆ ಹೋಗುತ್ತಮ್ಮ. ಆಗ ನಚ್ಚಿ, ಅತ್ತಿಗೆ, ನಿಮಗೋಸ್ಕರ ಅಲ್ಲದೇ ಇದ್ದರೂ ಅಮ್ಮನಿಗೋಸ್ಕರ ಆದರೂ ಈ ಮನಸ್ತಾಪನ ಬಿಟ್ಟು ಹೋಗಿ ಬನ್ನಿ ಅತ್ತಿಗೆ ಪ್ಲೀಸ್. ಆಗ ಅಜಿತ್, ಆಯಿತು, ಅಮ್ಮನಿಗೋಸ್ಕರ ನಾನು ಅವಳನ್ನು ಮೀಟಾಗಿ ಮಾತಾಡ್ತೀನಿ, ಓಕೆನಾ? ಆಗ ಭೂಮಿ, ಸರಿ, ಎಲ್ಲಿ ಮೀಟ್ ಮಾಡ್ಬೇಕಂತೆ? ಆಗ ಸತ್ಯನ ನಚ್ಚಿ ಲೊಕೇಶನ್ನ ಶೇರ್ ಮಾಡ್ತಾನಂತೆ. ಆಗ ರಾಮ್, ಅಲ್ಲಿಗೆ ಹೋಗಿ ಮಾತಾಡಿಕೊಂಡು ಒಳ್ಳೆ ನಿರ್ಧಾರದಿಂದ ವಾಪಸ್ ಬನ್ನಿ. ಆಗ ದೇವಯಾನಿ, ಬೇಬಿ, ಅಜಿತ್ ಮತ್ತು ಭೂಮಿ ಎಲ್ಲಿ ಮೀಟ್ ಆಗ್ತಿದ್ದಾರೆ ಅನ್ನೋ ಲೊಕೇಶನ್ ಗೊತ್ತಾಯ್ತಾ? ಎಸ್ ಮಾಮ್. ನಚ್ಚಿ ಈಗ ತಾನೇ ಅವರ ಲೊಕೇಶನ್ ಶೇರ್ ಮಾಡಿದ್ದಾನೆ. ವಾಟ್ ಈಸ್ ದ ನೆಕ್ಸ್ಟ್ ಪ್ಲ್ಯಾನ್? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮಾಮ್. ಒಂದು ಕೆಲಸ ಮಾಡಿದರೆ ಸಂಗೀತ ಅತ್ತೆಗೆ ಏನೂ ಪ್ರಾಬ್ಲಮ್ ಇಲ್ಲ. ನಿನ್ನನ್ನು ಮತ್ತೆ ಆ ಭೂಮಿನ ಒಟ್ಟಿಗೆ ಸೇರಿಸೋದಕ್ಕೆ ಈ ಡ್ರಾಮಾ ಮಾಡ್ತಾ ಇರೋದು ಅಂತ ಅಜಿತ್ಗೆ ಹೇಳಿಬಿಟ್ರೆ, ವಾವ್ ಸೂಪರ್ ಅಂಜು, ಹಾಗೆ ಮಾಡೋಣ. ಹಾಗೇನಾದರೂ ಹೇಳಿದರೆ ಏನಾಗುತ್ತೆ? ಅಜಿತ್ ಮನೆಯವರ ಮೇಲೆಲ್ಲ ಕೂಗಾಡ್ತಾನೆ, ಅಮ್ಮನ ವಿಷಯದಲ್ಲಿ ಯಾಕೆ ನನಗೆ ಸುಳ್ಳು ಹೇಳಿದ್ರಿ ಅಂತ. ಆಗ ಮನೆಯವರೆಲ್ಲ ಏನು ಮಾಡ್ತಾರೆ, ಯಾರು ಅಜಿತಾ ಇದು ನಿನಗೆ ಹೇಳಿದ್ದು ಅಂತಾರೆ. ಆಗ ಅಜಿತ್ ಏನು ಮಾಡ್ತಾನೆ, ಅಂಜು ಹೇಳಿದ್ದು ಅಂತ ಅಂಜು ಕಡೆ ಹೀಗೆ ಬೆರಳು ಮಾಡ್ತಾನೆ. ಆಗ ಏನಾಗುತ್ತೆ, ಮನೆಯೊಡೆಯೋದಕ್ಕೆ ನೋಡ್ತಾ ಇದೀಯಾ ಅಂತ ನನ್ನ ನಚ್ಚಿನನ್ನು ಹೇಟ್ ಮಾಡ್ತಾನೆ. ಮದುವೆನೂ ಮುರಿದು ಬೀಳುತ್ತೆ, ನಮ್ಮ ಇಮೇಜ್ ಕೆಡುತ್ತೆ. ಬೇಕಾ ಇದೆಲ್ಲ? ಮತ್ತೆ ಸುಮ್ಮನೆ ಇರು, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನಚ್ಚಿ ಕಳಿಸಿರೋ ಲೊಕೇಶನ್ ಇದೆಯಲ್ಲ, ಅಲ್ಲಿಗೆ ನೀನು ಹೋಗು. ಅಲ್ಲಿ ಅವರಿಬ್ಬರು ಏನು ಮಾತಾಡ್ತಾರೋ ಮೊಬೈಲಲ್ಲಿ ರೆಕಾರ್ಡ್ ಮಾಡು. ಅದರಿಂದ ಏನಾಗುತ್ತೆ ಮಾಮ್, ನಾವು ಅನ್ಕೊಂಡಿದ್ದು ನಡೆಯುತ್ತೆ ಬೇಬಿ. ಹೌ ಮಾಮ್? ಇಬ್ಬರು ವ್ಯಕ್ತಿಗಳು ಜಗಳ ಆದಮೇಲೆ ಕಾಂಪ್ರಮೈಸ್ ಆಗೋಕ್ಕೂ ಮುಂಚೆ ಜಗಳ ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಒಬ್ಬರ ಮೇಲೆ ಒಬ್ಬರು ನೀನು ಹೀಗೆ ಮಾಡಿದೆ ಅಂತ, ನೀನು ಹೀಗೆ ಮಾಡಿದೆ ಅಂತ, ಹೀಗಾಯಿತು ಅಂತ ಮಾತಾಡ್ಕೊತಾರೆ. ಆಮೇಲೆ ಕಾಂಪ್ರಮೈಸ್ ಆಗಿ ಓಕೆ ಈಗ ನೀನು ಹೀಗಿರು, ನಾನು ಹೀಗಿರ್ತೀನಿ ಅಂತ ಒಂದು ಒಪ್ಪಂದಕ್ಕೆ ಬರ್ತಾರೆ. ದಟ್ ಮೀನ್ಸ್ ಅಜಿತ್ಗೂ ಮತ್ತು ಭೂಮಿಗೂ ಆ್ಯಕ್ಚುಲಿ ಜಗಳ ಯಾಕಾಯಿತು ಅಂತ ಹೊರಗೆ ಬರುತ್ತೆ. ಹಾಂ, ಆ ಸತ್ಯನ ನೀನು ರೆಕಾರ್ಡ್ ಮಾಡಿ ಮನೆಯವರ ಮುಂದೆ ಎಲ್ಲ ತೋರಿಸ್ತೆ ಅಂತ ಇಟ್ಕೋ. ಚಾಪ್ಟರ್ ಕ್ಲೋಸ್. ಆಗ ಸಂಗೀತ, ಶ್ರವಣ, ಏನೋ ಮನೆಯೆಲ್ಲ ಬಿಕೋ ಅಂತಿದೆ, ಯಾರೂ ಕಾಣಿಸ್ತಾನೇ ಇಲ್ಲ, ಎಲ್ಲ ಎಲ್ಲಿಗೆ ಹೋದ್ರು? ಆಗ ರಾಮ್, ಎಲ್ಲರೂ ಮನೆಯಲ್ಲೇ ಇದ್ದೀವಿ, ಯಾರೂ ಕಾಣಿಸ್ತಾ ಇಲ್ವಾ? ನಿನಗೆ ಕಣ್ಣಿಗೆ ಏನಾದರೂ ಸಮಸ್ಯೆನಾ? ಹೇಗೆ ರೀ? ಆಗ ಸತ್ಯನ, ನಿಮ್ಮ ದೊಡ್ಡ ಮಗ ಸೊಸೆನ ಕರ್ಕೊಂಡು ಹೊರಗಡೆ ಊಟಕ್ಕೆ ಹೋಗಿದ್ದಾನೆ. ಆಗ ಶ್ರವಣ್, ಇನ್ನು ನಿನ್ನ 2ನೇ ಮಗ ಬಾವಿ ಪತ್ನಿನ ಕರ್ಕೊಂಡು ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋದವನು ಇನ್ನೂ ಬಂದಿಲ್ಲ. ಹೌದಾ? ಹೋಗ್ಲಿ, ಚೆನ್ನಾಗಿ ಸುತ್ತಾಡ್ಕೊಂಡು ಬರಲಿ. ಶ್ರವಣ, ರೀ, ನಾನು ನಿಮ್ಮನ್ನೆಲ್ಲ ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ಆಗ ಶ್ರವಣ್, ಏನು ಇಷ್ಟು ದಿನ ನಿನ್ನ ಹತ್ರ ನಾವೆಲ್ಲ ಸುಳ್ಳು ಹೇಳ್ತಿದ್ವಿ ಅಂತನಾ? ಅದೇನು ಕೇಳು. ಅಲ್ಲ ಕಣೋ, ನೀವೆಲ್ಲರೂ ಸೇರಿ ಯಾವುದಾದ್ರೂ ವಿಷಯನ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ? ಮುಚ್ಚಿಡುವಂಥ ವಿಷಯ ಏನಿದೆ ಅಕ್ಕ ಮನೆಯಲ್ಲಿ? ಏನೋ ಅನುಮಾನ, ಏನು ಗೊತ್ತೇನೋ, ಅಜಿತಾ ಭೂಮಿ ಮೊದಲಿನ ಥರ ಇಲ್ಲ ಅಂತ ನನಗೆ ಅನುಮಾನ ಬರ್ತಾ ಇದೆ ಕಣೋ. ಆಸ್ಪತ್ರೆಯಿಂದ ಬಂದಾಗಿಂದ ನಾನು ಗಮನಿಸ್ತಾನೇ ಇದ್ದೀನಿ, ಅವರಿಬ್ಬರಿಗೂ ಮೊದಲಿನ ಥರ ಕೆಮಿಸ್ಟ್ರಿನೇ ಇಲ್ಲ. ಆಗ ಸತ್ಯನ, ಅದಕ್ಕೆ ತಾನೇ ಫಿಸಿಕ್ಸ್ನ ವರ್ಕೌಟ್ ಮಾಡೋದಕ್ಕೆ ಹೊರಗಡೆ ಹೋಗಿದ್ದಾರೆ. ಏನು ಸಂಗೀತಮ್ಮ ನೀವು ಇಲ್ಲದೆ ಇರೋದೆಲ್ಲ ಕಲ್ಪನೆ ಮಾಡ್ಕೊತಾ ಇದ್ದೀರಾ?
ಇಲ್ಲ ಸತ್ಯ, ನಾನು ಆ ರೀತಿ ಎಲ್ಲ ಸುಮ್ಮನೆ ಅಂದ್ಕೊಳ್ಳಲ್ಲ. ನಾನು ಅಂದ್ಕೊಂಡ್ರೆ ಅದು ನಿಜಾನೇ ಆಗಿರುತ್ತೆ. ಅವರಿಬ್ಬರ ಮಧ್ಯೆ ಏನೋ ಜಗಳ ಆಗಿದೆ, ಅದಕ್ಕೆ ಅವರಿಬ್ಬರು ಒಬ್ಬರಿಗೊಬ್ರು ಮುಖಾನೇ ನೋಡ್ತಾ ಇಲ್ಲ. ಆ ರೀತಿ ಏನಾದರೂ ಸಮಸ್ಯೆ ಇದ್ದರೆ ಸರಿ ಹೋಗಲಿ ಅನ್ನೋ ಕಾರಣಕ್ಕೇನೆ ನಾನು ಬಲವಂತ ಮಾಡಿ ಇಬ್ಬರನ್ನು ಎದುರು ಬದುರು ಕೂರಿಸಿ ಐ ಲವ್ ಯು ಹೇಳಿ ಅಂತ ಹೇಳಿದ್ದು. ಇದಾದ ಮೇಲಾದರೂ ಸಮಸ್ಯೆ ಸರಿ ಹೋಗುತ್ತೆ ಅಂದ್ಕೊಂಡೆ. ನೋಡಿದರೆ ಭೂಮಿ ಮತ್ತೆ ಶಾರದಾ ರೂಮಲ್ಲಿ ಮಲ್ಕೊಂಡಿದ್ದಾಳೆ. ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ. ಆಗ ರಾಮ್, ಸಂಗೀತ ಸುಸ್ತಾಗಿ ಮಲಗಿರ್ತಾಳೆ ಅಷ್ಟೇ. ರೀ, ಸುಮ್ಮನೆ ಮಾತು ಮರೆಸೋದಕ್ಕೆ ನೋಡಬೇಡಿ. ಶ್ರವಣ, ಅವನಿಗೆ ಹೇಳೋ ಅಕ್ಕ, ಈಗ ನಾವು ಏನು ಹೇಳಿದ್ರು ಅದು ನಿನ್ನ ತಲೆಗೆ ಹೋಗಲ್ಲ. ಅದು ನಮಗೂ ಚೆನ್ನಾಗಿ ಗೊತ್ತು. ಸ್ವಲ್ಪ ವೇಟ್ ಮಾಡು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ನಿನ್ನ ಮಗ ಸೊಸೆ ನಿನ್ನ ಕಣ್ಮುಂದೆ ಪ್ರೇಮ ಪಕ್ಷಿಗಳ ಥರ ಬಂದು ನಿಂತ್ಕೊಳ್ಳಿಲ್ಲ ಅಂದರೆ ಅವಾಗ ಈ ಮಾತು ಹೇಳು. ಏನು ಬಾವ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಹೌದಾ? ಸದ್ಯ ನೀನು ಹೇಳಿದ ಹಾಗೆ ಅವರಿಬ್ಬರು ಖುಷಿಯಾಗಿ ಇದ್ದರೆ ಅಷ್ಟೇ ಸಾಕು ಕಣೋ. ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಆಗ ಭೂಮಿ ಮನಸ್ಸಲ್ಲಿ, ನಾನು ಇವರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೆ ಸತ್ಯನ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಮಾಡಿ ತಪ್ಪಿಗೆ ಕ್ಷಮೆ ಕೇಳಿ ನನಗೆ ಪ್ರಪೋಸ್ ಮಾಡಬೇಕು ಅಂತ ಬಂದಿದ್ದಾರೇನೋ. ಈ ಸೆಟಪ್ ಎಲ್ಲ ನೋಡಿದರೆ ನನಗೆ ಅಷ್ಟು ಗೊತ್ತಾಗಲ್ವಾ? ನನಗೆ ಚೆನ್ನಾಗಿ ನೈಸ್ ಮಾಡಬೇಕು ಅಂತಾನೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಇವರು. ಆಗ ಅಜಿತ್ ಮನಸ್ಸಲ್ಲಿ, ನಾನು ಇವಳನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ಇವಳಿಗೆ ಗೊತ್ತಾದ ಮೇಲೆ ಸತ್ಯನ ಇವಳ ಕಿವಿ ಹಿಂಡಿ ಸರಿಯಾಗಿ ಬುದ್ಧಿ ಹೇಳಿದ ಹಾಗೆ ಇದೆ. ಅದಕ್ಕೆ ಮಾಡಿ ತಪ್ಪಿಗೆ ಕ್ಷಮೆ ಕೇಳಿ ನಂದು ತಪ್ಪಾಯಿತು ಸಾಹೇಬ್ರೆ, ಐ ಲವ್ ಯು ಅಂತ ಪ್ರಪೋಸ್ ಮಾಡೋದಕ್ಕೆ ಬಂದಿದ್ದಾಳೆ. ಈ ಸೆಟಪ್ ನೋಡಿದ್ರೇ ಗೊತ್ತಾಗುತ್ತೆ ಇವಳು ನನ್ನ ತಲೆ ಮೇಲೆ ಐಸ್ ಇಡೋದಕ್ಕೆ ಬಂದಿರೋದು. ಇವರು ನನಗೆ ಮಾಡಿರೋ ಅವಮಾನನ ನಾನು ಜೀವನದಲ್ಲಿ ಮರೆಯೋಕೆ ಆಗಲ್ಲ. ಇವಳು ನನಗೆ ಮಾಡಿರೋ ನಂಬಿಕೆ ದ್ರೋಹನ ನಾನು ಯಾವತ್ತಿಗೂ ಮರೆಯೋಲ್ಲ. ಭೂಮಿ, ಇವರ ಮಾತಿಗೆಲ್ಲ ಕರಗಿ ಇವರ ಪ್ರಪೋಸಲ್ಗೆಲ್ಲ ಒಪ್ಕೋಬೇಡ ನೀನು. ಇಡೀ ಪ್ರಪಂಚನೇ ತಲೆ ಕೆಳಗೆ ಆದರೂ ಇವಳ ಪ್ರಪೋಸಲ್ನ ಒಪ್ಕೋಬೇಡ ಅಜಿತಾ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಅಜಿತ್, ಅಮ್ಮನ ವಿಚಾರ ಹೇಗಿದೆ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಮ್ಮಲ್ಲಿ ಏನೇ 1000 ಪ್ರಾಬ್ಲಮ್ ಇರಬಹುದು. ಅಮ್ಮನ ವಿಚಾರದಲ್ಲಿ ನೀನು ನನಗೆ ಒಂದು ಹೆಲ್ಪ್ ಮಾಡಬೇಕು. ಅದೇನು ಹೇಳಿ ಸಾಹೇಬ್ರೆ? ಡಾಕ್ಟರ್ ಹೇಳಿದ್ದು ನಿನಗೆ ನೆನಪಿದೆ ಅಲ್ವಾ? ಅಮ್ಮನಿಗೆ ಈಗಿರೋ ಕಂಡೀಷನಲ್ಲಿ ಯಾವ ಶಾಕಿಂಗ್ ನ್ಯೂಸ್ ಅವರಿಗೆ ಗೊತ್ತಾಗಬಾರ್ದು. ಅಮ್ಮನಿಗೋಸ್ಕರ ಇನ್ನೂ ಸ್ವಲ್ಪ ದಿನ ನೀನು ನನ್ನ ಹೆಂಡತಿ ಆಗಬಹುದಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.